ಪೂಜ್ಯ ಶ್ರೀಪಾದರುಗಳಿಗೆ ವಂದಿಸ್ತಾ, ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೆ ಅಭಿವಂದಿಸ್ತಾ, ಸಭೆಯಲ್ಲಿರುವ ಎಲ್ಲ ಹಿರಿಯರು, ಬನ್ನಂಜೆ ಆಚಾರ್ಯರ ವಿಶೇಷ ಅಭಿಮಾನಿಗಳು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಉಡುಪಿಯಿಂದ ಇಲ್ಲಿಗೆ ಕರೆದಿದ್ದಾರೆ. ನಾನೇನು ಪಂಡಿತ ಅಲ್ವೇ ಅಲ್ಲ, ಆದರೆ ಕ್ವಾಲಿಫಿಕೇಷನ್ ಏನು ಅಂತ ಹೇಳಿದರೆ, ಒಂದು 30 ವರ್ಷ ಆಚಾರ್ಯರ ಒಡನಾಟ ಹೇಳಿ ಕೇಳಿ ನಾನು ಕೃಷಿ ಗೌರಕ್ಷ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಅಂಥೇಳಿ ನಾನು ಹೇಳಿ ಕೇಳಿ ಒಬ್ಬ ವ್ಯಾಪಾರಸ್ಥ ಉಡುಪಿಯಲ್ಲಿ. ಆದರೆ 30 ವರ್ಷ ಅದು ಯಾವ ಜನ್ಮದ ಸಂಬಂಧವೋ ಗೊತ್ತಿಲ್ಲ. ಈಗಾಗಲೇ ಅವರು ಹೇಳಿದ ಹಾಗೆ ಒಂದು ಪುತ್ರ ವಾತ್ಸಲ್ಯವನ್ನು ನನ್ನ ಮೇಲೆ ಅವರು ಹರಿಸಿದ್ರು. ಹೋದಲ್ಲಿ 1-2 ಕಡೆ ಇವ ನನ್ನ ದತ್ತುಪುತ್ರ ಅಂತ ಹೇಳಿ ಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿಕೊಡುವಷ್ಟು ಮಟ್ಟಿಗೆ ಆಚಾರ್ಯರು ನನ್ನನ್ನು ಪ್ರೀತಿಯಿಂದ ಕಂಡಿದ್ದಾರೆ. ಅದು ಯಾವ ಜನ್ಮದ ಸಂಬಂಧ ಅಂತ ಹೇಳಿ ಗೊತ್ತಿಲ್ಲ. ಎಣಿಸಿದ್ರೆ ಕಣ್ಣೀರು ಬರ್ತದೆ, ರೋಮಾಂಚನ ಆಗ್ತದೆ. ಆ 30 ವರ್ಷದ ಒಂದು ಸಂಬಂಧದ ಹಿನ್ನೆಲೆಯಲ್ಲಿ ಪ್ರಾಯಶಃ ಇವತ್ತು ನಾನು ನನ್ನ ಮಾತಾಡಲಿಕ್ಕೆ ಒಂದು ಅರ್ಹ ವ್ಯಕ್ತಿ ಅಂತ ಹೇಳಿ ಕರೆದಿರಬಹುದು ಅಂತ ಹೇಳಿ ಭಾವಿಸ್ತೇನೆ. ಒಂದು ದೊಡ್ಡ ಅಯಸ್ಕಾಂತ ಏನಾದರೂ ಕಿಂಚಿತ್ ನಾನು ಪಡ್ಕೊಂಡಿದ್ರೆ ಹೇಗೆ, ಉದಾಹರಣೆ ಹೇಳಿ ಒಂದು ದೊಡ್ಡ ಅಯಸ್ಕಾಂತ ಮ್ಯಾಗ್ನೆಟ್, ಅದರ ಹತ್ತಿರ ಒಂದು ಗುಂಡು ಸೂಜಿ ಚಿಕ್ಕದು, ಅದನ್ನು ಸ್ವಲ್ಪ ಹೊತ್ತು ಇಟ್ಟರೆ ಆನಂತರ ಒಂದು ಸ್ವಲ್ಪ ಹೊತ್ತಿನ ಮಟ್ಟಿಗೆ ಆ ಗುಂಡು ಸೂಜಿ ಅದು ಈಚೆ ತೆಗೆದ ಮೇಲೆ ಸಹ ಇನ್ನೊಂದು ಗುಂಡು ಸೂಜಿಯನ್ನು ಸ್ವಲ್ಪ ಅದು ಎಳೆಯುವ ಒಂದು ಶಕ್ತಿಯನ್ನು ಅದು ಪಡಿಬಹುದು. ಹಾಗೆ ಬನ್ನಂಜೆಯರು ಅಂತ ಹೇಳೋ ಒಂದು ದೊಡ್ಡ ಅಯಸ್ಕಾಂತ ಮ್ಯಾಗ್ನೆಟ್, ಅದರ ಸಂಪರ್ಕಕ್ಕೆ ಬಂದ ಒಂದು ಪಿನ್, ಒಂದು ಗುಂಡು ಸೂಜಿ ನಾನು. ಇವತ್ತು ನಾನು ಅವರ ಒಡನಾಟದ ಒಟ್ಟಿಗೆನ 1-2 ಅನುಭವಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ, ಒಂದು ಮಾತಿದೆ, ಯದ್ಯದಾಚರಿತ, ಗೀತೆಯ ಮಾತು, ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಃ ತದನುವರ್ತತೆ ಅಂತ ಹೇಳಿ. ದೊಡ್ಡವರು ಹೇಗೆ ಪ್ರವಚನ ಸ್ಟೇಜಿನಲ್ಲಿ ಕೊಡುವಂಥದ್ದು ಮಾತ್ರ ಅಲ್ಲ, ಅವರ ಜೀವನದಲ್ಲಿ ಕಷ್ಟಗಳು, ಕಾರ್ಪಣ್ಯಗಳು ಪ್ರಾರಬ್ಧಾನುಸಾರ ಪ್ರತಿಯೊಬ್ಬರ ಜೀವನದಲ್ಲೂ ಬರ್ತದೆ. ಬರುವಾಗ ಅದನ್ನು ಅವರು ಹೇಗೆ ಎದುರಿಸಿದ್ರು ಅಂತ ಹೇಳುವ ಆಧಾರದಲ್ಲಿ ಅದು ಅವರ ಗಟ್ಟಿತನವನ್ನು ತೋರಿಸ್ತದೆ. ಮತ್ತು ಅದು ನಿಜವಾಗಿ ಅವರು ರೋಲ್ ಮಾಡೆಲ್ ಹೇಗೆ ಅಂತ ಹೇಳುವಂಥದ್ದನ್ನು ನಮಗೆ ಅದು ತೋರಿಸ್ತದೆ. ಒಂದು ಸಂದರ್ಭದಲ್ಲಿ ಆಚಾರ್ಯರನ್ನು ಉಡುಪಿಯಲ್ಲಿ ಒಂದು ಸಂಸ್ಥೆ ಇತ್ತು, ಒಂದು ಫೈನಾನ್ಸ್ ಕಂಪನಿ, ತುಳುನಾಡು ಫೈನಾನ್ಸ್ ಅಂತೇಳಿ. ಅದರಲ್ಲೆಲ್ಲ ಸುಮಾರು ಜನ ಡೈರೆಕ್ಟರ್ಸ್, ಗಣ್ಯರು ಎಲ್ಲ ಇದ್ದರು. ಅದರಲ್ಲಿ ಆಚಾರ್ಯರ ಹೆಸರನ್ನು ಇರಬೇಕು ಅಂತ ಹೇಳಿ ಆ ಗಣ್ಯರೆಲ್ಲ ತೀರ್ಮಾನಿಸಿ ಒಂದು ಡೈರೆಕ್ಟರ್ ಆಗಿ ಅವರನ್ನು ಮಾಡಿದ್ರು. ನಾನು ಬಹಳ ಸೂಕ್ಷ್ಮವಾಗಿ ಹೇಳ್ತೇನೆ, ಆ ಕಂಪನಿ ಅದು ಮಿಸ್ಮ್ಯಾನೇಜ್ಮೆಂಟ್ ಆಗಿ ಆಚಾರ್ಯರು ಹೇಳಿ ಕೇಳಿ ಅವರು ಊರೂರು ತಿರುಗ್ತಾ ಪಾಠ ಪ್ರವಚನ ಮಾಡಿಕೊಂಡು ಇರುವವರು. ಬೇರೆಯವರು ಡೈರೆಕ್ಟರ್ಸ್ ಅದರಲ್ಲಿ ಕೆಲವು ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಎಲ್ಲ ಇದ್ದರು. ಅದು ಹೇಗೆ ಯಾಕೆ ಆಯಿತು ಅದನ್ನೆಲ್ಲ ಇವತ್ತು ವಿಶ್ಲೇಷಣೆ ಬೇಡ. ಅದು ಅಂತೂ ಆಚಾರ್ಯರಂತೂ ದೇವರ ಹಣೆ ಆಗಿ ಅದಕ್ಕೆ ಜವಾಬ್ದಾರಿ ಅಲ್ಲ ಅವರು. ಆದರೆ ಅದು ಮುಳುಗಿತದು ಸಂಸ್ಥೆ. ಮುಳುಗಿದಾಗ ಅದರಲ್ಲಿ ಕೆಲವರು ಅಡಿಗೆಯವರು, ಪುರೋಹಿತರು, ಅರ್ಚಕರು ಎಲ್ಲ ಕೆಲವರು 5,000 10,000 ಆ ಕಾಲದಲ್ಲಿ ಒಂದು 25 ವರ್ಷದ ಕೆಳಗೆ ಇಟ್ಟದೆಲ್ಲ ಹೋಯ್ತದು. ಹೋಯ್ತು ಅಂತ ಹೇಳಿ ಅದರಲ್ಲಿ ಅತ್ಯಂತ ಹೆಚ್ಚು ಮರುಗಿದವರು ಆಚಾರ್ಯರು. ಆ ಕಾಲದಲ್ಲಿ ಅವರ ಹತ್ರ ಇದ್ದದ್ದು ಒಂದು 5-6 ಲಕ್ಷ. ಆ ಕಾಲದಲ್ಲಿ ಪ್ರಾಯಶಃ ಅವರಲ್ಲಿ ಇದ್ದ ಟೋಟಲ್ ಸೇವಿಂಗ್ಸ್ ಅಷ್ಟೇ. ಅವರಿಗೆಲ್ಲ ಕೆಲವರು ಕಷ್ಟದಲ್ಲಿರುವವರು, ಮಗಳ ಮದುವೆ ಮಾಡಬೇಕು, ಮಗನ ಉಪನಯನ ಮಾಡಬೇಕು ಅಂತ ಹೇಳಿ ಇದ್ದವರಿಗೆಲ್ಲ ಕರೆದು ತನ್ನ ಕೈಯಿಂದ 5,000 10,000 5,000 10,000 ಹೀಗೆ ಒಂದು 6-7 ಲಕ್ಷ ಅವರು ಕೊಟ್ಟರು. ಅವರ ಪರ್ಸನಲ್ ಏನು ಸೇವಿಂಗ್ಸ್ ಇತ್ತು ಅದರಿಂದ ಕೊಟ್ಟರು. ಆದರೂ ಆಗ ಒಂದು ಷಡ್ಯಂತ್ರ ನಡೀತಾ ಇತ್ತು. ಆಚಾರ್ಯರನ್ನು ಹೇಗಾದರೂ ಮಾಡಿ ಸಿಕ್ಕಿಸಿ ಹಾಕಬೇಕಿದ್ರಲ್ಲಿ ಜೈಲಿಗೆ ಹಟ್ಟಬೇಕು ಅಂತ ಹೇಳುವಂಥದ್ದು. ಆಮೇಲೆ
ಈ ಷಡ್ಯಂತ್ರದ ಭಾಗವಾಗಿ ದೊಡ್ಡ ದೊಡ್ಡ ಬೆಂಗಳೂರುವರೆಗೆ ಎಲ್ಲ ಅದು ಆ ಷಡ್ಯಂತ್ರ, ಅದಕ್ಕೆ ಕೆಲವು ರಾಜಕೀಯದ ಇನ್ಫ್ಲುಯೆನ್ಸ್ ಎಲ್ಲ ಅದನ್ನು ಬಳಸಿಕೊಂಡು ಬೆಂಗಳೂರುವರೆಗೂ ಆ ಷಡ್ಯಂತ್ರ ಅದರ ಕೈಯನ್ನು ಚಾಚಲಿಕ್ಕೆ ಶುರು ಮಾಡಿ, ಆವಾಗ ಉಡುಪಿಯಲ್ಲಿ ಒಬ್ಬರು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಏನಿದ್ರು ಅವರು ಬಂದು ಅವರ ಆಚಾರ್ಯರ ಅಭಿಮಾನಿಯವರು, ಅವರು ಹೇಳಿದರು, ಆಚಾರ್ಯ ಒಂದು ದಿವಸ ಅವ್ರು ಬಂದು ಹೇಳಿದರು, ನೀವು ಒಂದು ನಿರೀಕ್ಷಣಾ ಜಾಮೀನು ಏನು ನಾವು ಆಂಟಿಸಿಪೇಟರಿ ಬೈಲ್ ಅಂತ ಹೇಳ್ತೇವೆ ತಗೊಳ್ಳೋದು ಒಳ್ಳೆಯದು. ಯಾಕೆ ನಿಮ್ಮನ್ನು ಅರೆಸ್ಟ್ ಮಾಡುವ ಒಂದು ಷಡ್ಯಂತ್ರ ನಡೀತಾ ಇದೆ. ಆಚಾರ್ಯ ಆಗ ನಮ್ಮ ಮನೆಯಲ್ಲಿ ಒಂದು ತಿಂಗಳ ಸುಮಾರು ನಮ್ಮ ಮನೆಯಲ್ಲಿದ್ದರು. ಉಡುಪಿಯಲ್ಲಿ ಇನ್ನೊಂದು ಅಂತ ಹೇಳಿದರೆ ಆ ಪ್ರೀತಿ ಎಷ್ಟು ಅಂತ ಹೇಳಿದರೆ, ಉಡುಪಿಯಲ್ಲಿ ಅವರು ಪ್ರವಾಸಕ್ಕೆ ಹೋಗುವಾಗ ಬೇರೆ ಬೇರೆ ಶಿಷ್ಯರು ಅಭಿಮಾನಿಗಳ ಮನೆಯಲ್ಲಿ ವಾಸ್ತವ್ಯ ಇದ್ದಿರಬಹುದು. ಉಡುಪಿಯಲ್ಲಿ ಅವರ ಮನೆ ಈಶಾವಾಸ್ಯ ಬಿಟ್ಟರೆ ಅವರು ವಾಸ್ತವ್ಯ ಬಂದು ಹೋಗಿರಬಹುದು. ವಾಸ್ತವ್ಯ ಇದ್ದ ಮನೆ ಒಂದೇ ಒಂದು ಅಂತ ಹೇಳಿದರೆ ಅದು ನಮ್ಮ ಮನೆ ಮಾತ್ರ. ಅದು ಎಲ್ಲಿಯೂ ವಾಸ್ತವ್ಯ ಇರಲಿಲ್ಲ. ವಾಸ್ತವ್ಯ ಇರುವಾಗಲೇ ಆ ಪೊಲೀಸ್ ಬಂದರು, ಇನ್ಸ್ಪೆಕ್ಟ್ರು, ಅವರ ಅಭಿಮಾನಿ ಆಚಾರ್ಯರದ್ದು. ಅವರು ಹೇಳಿದರು, ಯಾಕೆ ಅಂತ ಹೇಳಿದ್ರು, ನಿಮ್ಮನ್ನು ಆ ಒಂದು ತಿಂಗಳ ಅವಧಿಯಲ್ಲಿಯೇ ಒಂದು ಕೆಲವು ದಿವಸದ ನಂತರ ಒಂದು 5 ದಿವಸ ಹೊನ್ನಾವರದಲ್ಲಿ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಉಡುಪಿಯಲ್ಲಿ ಅಲ್ಲ ಹೊನ್ನಾವರದಲ್ಲಿ ತುಂಬಿದ ಸಭೆಯಲ್ಲಿ ನೀವು ಪ್ರವಚನ ಮಾಡುವಾಗ ನಿಮ್ಮನ್ನು ಅರೆಸ್ಟ್ ಮಾಡಿ ತಗೊಂಡು ಹೋಗಬೇಕು ಅಂತ ಹೇಳುವ ಈ ತುಳುನಾಡು ಕೇಸ್ನಲ್ಲಿ ನಿಮ್ಮನ್ನು ಭಾಗಿ ಮಾಡಿ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಒಂದು ಷಡ್ಯಂತ್ರ ನಡೀತಾ ಇದೆ, ನೀವೊಂದು ಆಂಟಿಸಿಪೇಟರಿ ಬೈಲ್ ಯಾವುದಕ್ಕೂ ತಗೊಳ್ಳಿ ಅಂತೇಳಿ ಆಚಾರ್ಯರು ಹೇಳಿದ ಒಂದೇ ತಟ್ಟ ಅಂತ ಹೇಳಿ, ಏನು ಆಲೋಚನೆ ನೋಡುವ ನಾಳೆ ನೋಡುವ ಹಾಗೆ ಅಲ್ಲ, ನಾನು ನಿರೀಕ್ಷಣಾ ಜಾಮೀನು ತಗೊಳ್ಳೋದಿಲ್ಲ, ಆಂಟಿಸಿಪೇಟರಿ ಬೈಲ್ ತಗೊಳ್ಳೋದಿಲ್ಲ. ಯಾಕೆ ಆಚಾರ್ಯ? ಪೊಲೀಸ್ ಆಫೀಸರ್ ಕೇಳಿದ್ರು. ನೋಡಿ, ಅದು ಪೊಲೀಸ್ ಆಫೀಸರ್ ವಾರ್ನಿಂಗ್ ಏನು ಅಂತ ಹೇಳಿದ್ರೆ, ಹೊನ್ನಾವರದಲ್ಲಿ ತುಂಬಿದ ಸಭೆಯಲ್ಲಿ ಅರೆಸ್ಟ್ ಮಾಡಬಹುದು ಅಂತ ಹೇಳಿ ಪ್ರವಚನ ಆಗ್ತಾ ಇರಬೇಕಾದರೆ ಆಚಾರ್ಯ ಹೇಳಿದ್ರು, ನಾನೇನು ತಪ್ಪು ಮಾಡಲಿಲ್ಲ, ಆದರೆ ನನ್ನ ಪ್ರಾರಬ್ಧ ಅನುಸಾರ ನನ್ನನ್ನು ಅರೆಸ್ಟ್ ಮಾಡಬೇಕು. ಇಷ್ಟೆಲ್ಲ ಸನ್ಮಾನಗಳನ್ನು ಕೃಷ್ಣ ಆಚಾರ್ಯ ಮಧ್ವರು ನನಗೆ ಕೊಡಿಸಿದ್ದಾರೆ. ಮಾನಾಪಮಾನಯೋಸ್ತುಲ್ಯ ಗೀತೆಯಲ್ಲಿ ಒಂದು ಮಾತು ಬರ್ತದೆ. ಇಷ್ಟೆಲ್ಲ ಸನ್ಮಾನ ನನಗೆ ಕೊಡಿಸಿದ್ದಾರೆ, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ ಅಂತ ಬ್ರಹ್ಮಣ್ಯಾಚಾರ್ಯ ಯಾವಾಗಲೂ ಹೇಳಿದಾಗೆ. ಹಾಗಾದರೆ ಕೃಷ್ಣನ ಮಧ್ವರ ಒಂದು ಚಿತ್ತದಲ್ಲಿ ನನ್ನ ಪ್ರಾರಬ್ಧಾನುಸಾರ ನಾನು ಅರೆಸ್ಟ್ ಆಗಬೇಕು ಅಂತ ಹೇಳಿ ಇದ್ರೆ ನಾನು ಅದನ್ನು ಸಂತೋಷದಿಂದ ಆಗ್ತೇನೆ, ಅರೆಸ್ಟ್ ಆಗ್ತೇನೆ. ನಾನು ಮಾಡದೇ ಇರುವ ತಪ್ಪಿಗೆ ನಾನು ಅರೆಸ್ಟ್ ಆಗ್ತೇನೆ, ಶಿವಾಯಿ ನಾನು ನಿರೀಕ್ಷಣಾ ಜಾಮೀನು ತಗೊಳ್ಳೋದಿಲ್ಲ ಅಂತ ಹೇಳಿಬಿಟ್ರು. ಹೇಳಿ ಆನಂತರ ಸ್ವಲ್ಪ ದಿವಸದಲ್ಲಿ ಹೊನ್ನಾವರದ ಕಾರ್ಯಕ್ರಮ ನನ್ನನ್ನು ಜೊತೆಗೆ ಬರ್ಲಿಕ್ಕೆ ಹೇಳಿದ್ರು. ನಾನೇ ಅವರನ್ನು ಕರ್ಕೊಂಡು ಆ ಕಾರ್ಯಕ್ರಮಕ್ಕೆ ಹೋಗಿ 5 ದಿವಸ ಅಲ್ಲಿರುವಾಗ ಅಲ್ಲಿ ಹೀಗೆ ಆ ಪೊಲೀಸ್ ಇನ್ಸ್ಪೆಕ್ಟರ್ ಉಡುಪಿ ಅವರು ಹೇಳಿದ ಹಾಗೆ ಕಾರ್ಯಕ್ರಮ ಸುಮಾರು ಅಲ್ಲಿ 1,000-1,500 ಜನ ಸೇರ್ತಾ ಇದ್ರು 5 ದಿವಸದ ಕಾರ್ಯಕ್ರಮಕ್ಕೆ. ಹಾಲ್ನ ಕೆಪಾಸಿಟಿ 800-900 ಆದರೆ ಹೊರಗೆ 500 ಜನ. ಹೀಗಾಗುವಾಗ ಒಂದು ಪೊಲೀಸ್ ತಂಡ ಬಂತು, 1-2 ಇನ್ಸ್ಪೆಕ್ಟರ್ಗಳು 2-3, ಆನಂತರ 1-2 ಜೀಪು, ಇದೆಲ್ಲ ಒಂದು ದಿವಸ. 2ನೇ ದಿವಸ 5 ದಿವಸದ್ದು ಅವರು ಎಲ್ಲ ಗುಸು ಮಾತಾಡಿಕೊಂಡ್ರು, ಕೈ ಕಟ್ಟಿ ನಿಂತುಕೊಂಡಿದ್ರು ಪೊಲೀಸರು. ಆಚಾರ್ಯರು ಶಾಂತ ಚಿತ್ತರಾಗಿ ನಿರರ್ಗಳವಾಗಿ ನಗನಗುತ್ತಾ ಅವರ ಪ್ರವಚನವನ್ನು ಮಾಡ್ತಾ ಇದ್ರು. ಆನಂತರ ಅದು ನನಗಂತೂ ಇದು ಗೊತ್ತಿದ್ದರಿಂದ ಏನಾಗ್ತದ ಅಂತ ಹೇಳೋ ಸ್ವಲ್ಪ ಒಂದು ತಳಮಳ. ಆದರೆ ಅವರು 10-15 ನಿಮಿಷ ಅರ್ಧ ಗಂಟೆ ನಿಂತರು, ಏನೋ ಗುಸು ಮಾತಾಡಿದ್ರು, ಚೆದರಿದ್ರು. ಅವರು ಯಾಕೆ ಚೆದರಿದ್ರು, ಹೇಗೆ ಚೆದರಿದ್ರು ಅಂತ ಹೇಳುವಂಥದ್ದು ಇವತ್ತಿಗೆ ಸಹ ಅದು ಕೃಷ್ಣನಿಗೆ ಮಧ್ವಾಚಾರ್ಯ ಮಾತ್ರ ಗೊತ್ತು, ಶಿವಾಯಿ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದು ಈ ತರ. ಆದರೆ ಅವರು ಅದನ್ನು ಹೇಗೆ ಎದುರಿಸಿದ್ರ ಆಚಾರ್ಯರು ಹೋದ ಮೇಲೆ ಅಷ್ಟು ನಿರರ್ಗಳವಾಗಿ ಮಾತಾಡ್ತಾ ಇದ್ರು. ಅವ್ರು ಇರುವಾಗಲೂ ಹಾಗೆ ಶಾಂತ ಚಿತ್ತರಾಗಿ ಅವ್ರು ಮಾತಾಡ್ತಾ ಇದ್ರು. ಇದು ಒಂದು ಅನುಭವ. ಎರಡನೇದು ಅಂತ ಹೇಳಿದ್ರೆ, ಅವರಿಗೆ ಕೊನೆಯ ಕಾಲದಲ್ಲಿ, ಕೊನೆಯ ದಿವಸಗಳಲ್ಲಿ ಅವರಿಗೆ ಕ್ಯಾನ್ಸರ್ನ ಒಂದು ಸಮಸ್ಯೆಯಿಂದಾಗಿ ಬೆನ್ನು ಮೂಳೆಗೂ ಅದು ವಿಸ್ತಾರ ಆಗುವಾಗ ಅವರು ಒಂದು ಮಾತು ಹೇಳಿದ್ರು, ಇದನ್ನು ನೆನಪಿಟ್ಟುಕೊಳ್ಳುವಂಥದ್ದು.
ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟಿದವನಿಗೆ ಸಾವು ತಪ್ಪಿದ್ದಲ್ಲ, ಸತ್ತವನಿಗೆ ಹುಟ್ಟು ತಪ್ಪಿದ್ದಲ್ಲ. ಆದರೆ ನನಗೊಂದು ಅನುಗ್ರಹ ಅಂತ ಹೇಳಿ ನಗ್ತಾರೆ ಅವರು. ಕೊನೆವರೆಗೆ ಸಹ ಅವರು ಬೆಡ್ ರಿಡನ್ ಆಗಿ ಅಲ್ಲ, ಅವರು ಅವರ ಪಾಠ ಪ್ರವಚನ ಮಾಡ್ತಾ ಇದ್ರು, ಅವರ ಬರವಣಿಗೆ ಗ್ರಂಥಗಳನ್ನು ಕೊನೆವರೆಗೂ ಮಾಡ್ತಾ ಇದ್ರು. ಅವರು ಹೇಳಿದ್ರು, ಪ್ರಾರಬ್ಧ ಯಾರಿಗೂ ತಪ್ಪಿದ್ದಲ್ಲ, ಇದು ನನ್ನ ಪ್ರಾರಬ್ಧದ ಮಧ್ಯೆ ನನಗೆ ಒಂದು ಅನುಗ್ರಹ ನೋಡಿ ಅಂತ ಹೇಳಿ. ಏನು ಅಂತ ಹೇಳಿದ್ ನಾನು. ನಗ್ತಾ ಹೇಳಿದ್ರು, ಈ ಸ್ಟೇಜ್ನಲ್ಲಿ ಡಾಕ್ಟರ್ಗಳು ಕೇಳ್ತಾರೆ ನಿಮ್ಮ ಹತ್ರ, ನಿಮಗೆ ತುಂಬಾ ಅಸಹನೀಯ ವೇದನೆ ನೋವು ಇರ್ಬೇಕಲ್ವಾ ಈಗ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆದರೆ ನೋಡಿ, ನನ್ನ ಪ್ರಾರಬ್ಧ ನಾಳೆಗೆ ಇದು ಅಂತ್ಯ ಸಮೀಪ ಆಗಿದೆ ಅಂತ ಹೇಳುವಂಥದ್ದು ನನಗೆ ಗೊತ್ತು. ಆದರೆ ನನಗೆ ನೋಡಿ, ಐ ಆಮ್ ಪೇನ್ಲೆಸ್, ನನಗೆ ನೋವಿಲ್ಲ ನೋಡಿ. ಪ್ರಾಣದೇವರು, ವಾಯುದೇವರು, ಮಧ್ವಾಚಾರ್ಯರು ಆ ಕೃಷ್ಣನ ಅನುಗ್ರಹದಿಂದ ಈ ಸ್ಥಿತಿಯಲ್ಲಿ ಇದು ಅಸಹನೀಯ ನೋವು ಇರ್ತದೆ ಅಂತ ಹೇಳಿ ವೈದ್ಯರು ಹೇಳಿದ್ರು. ನಾನು ಸ್ವಲ್ಪವೂ ನೋವನ್ನು ಅನುಭವಿಸ್ತಾ ಇಲ್ಲ. ಅದನ್ನು ಅವರು ಡೀಲಿಂಗ್ ಕಟ್ ಆಫ್ ಮಾಡಿಬಿಟ್ಟಿದ್ದಾರೆ. ಇದಕ್ಕಿಂತ ದೊಡ್ಡ ಅನುಗ್ರಹ ಯಾವುದು? ಆಚಾರ್ಯರು ಹೇಳಿದ ಮಾತದು. ಇದಕ್ಕಿಂತ ದೊಡ್ಡ ಅನುಗ್ರಹ ಯಾವುದು ಅಂತ ಹೇಳಿ. ಹಾಗೆ ಇನ್ನು ಕೆಲವು ಅವರದ್ದು ಈ ಸಮಯ ಹೆಚ್ಚಿಲ್ಲ, ಹಾಗಾಗಿ ಒಂದು ಎರಡು ಇದನ್ನು ನಾನು ಹೇಳ್ತೇನೆ. ನನ್ನ ಜೀವನದಲ್ಲಿ ಅವರು ನನ್ನನ್ನು ತಿದ್ದಿದ್ದು ಪಾಠ ಅಂತ ಹೇಳಿದ್ರೆ ಪಾಠ ಹೇಳುವುದಲ್ಲ. ಅವರು ಊರಿಗೆ ಬಂದ್ರೆ ರಾತ್ರಿ 11-12 ಗಂಟೆ ಒಳಗೆ ರಾತ್ರಿ ಫಲಾರಕ್ಕೆ ಗಂಜಿ ಊಟಕ್ಕೆ ಅವರೊಟ್ಟಿಗೆ ನಾನು ಇರ್ಬೇಕಪ್ಪ. ಯಾಕೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಮಾತಾಡ್ತಾರೆ, ಬರ್ತೇನೆ ಆಚಾರ್ಯ ಅಂತ ಹೇಳಿದ್ರೆ ಸ್ವಲ್ಪ ಕೂತ್ಕೋ ಅಂತ ಹೇಳಿ, ಮತ್ತೆ ಅರ್ಧ ಗಂಟೆ, ಮತ್ತೆ 3/4 ಗಂಟೆ, ರಾತ್ರಿ 11:30-12 ನನಗೆ ಒಂದು ಬಲಮೂರಿ ಶಂಖ ಕೊಟ್ಟರು, ದಾನ ಕೊಟ್ಟರು. ಯಾಕೆ ಅವರು ನನ್ನನ್ನು ಏನು ಅರ್ಹತೆಗೆ ದಾನ ಕೊಟ್ಟವರು ಪಾಪ ಹಿರಿಯರು ಒಬ್ಬರು ಕೊಟ್ಟರು. ಅವರ ಮನೆಯಲ್ಲಿದ್ದ ಬಲಮೂರಿ ಶಂಖ ಅಂತ ಹೇಳಿ ನಿಮಗೆಲ್ಲ ಗೊತ್ತಿರಬಹುದು. ಹೆಚ್ಚಿದಕ್ಕೆ ಎಡ ಅದಕ್ಕೆ ಓಪನಿಂಗ್ ಇರ್ತದೆ, ಬಲ ಓಪನಿಂಗ್ ಇದ್ದ ಶಂಖ. ಇವತ್ತೆಲ್ಲ ಆರ್ಟಿಫಿಷಿಯಲ್ ಆಗಿ ಎಲ್ಲ ಸಿಗ್ತದೆ, ಅದಲ್ಲ ಒರಿಜಿನಲ್. ಅದು ವಿಶೇಷ ಶಂಖ, ಬಲಮುರಿ ಬಹಳ ವಿಶೇಷ ಅಂತ ಹೇಳುವಂಥದ್ದು, ಸನ್ನಿಧಾನ ಜಾಸ್ತಿ ಅಂತ ಹೇಳುವಂಥದ್ದು ಒಂದು. ನಾನು ಅದನ್ನು ಪೀಠದಲ್ಲಿ ಇಟ್ಟಿದ್ದೆ. ಹಾಗೆ ಒಂದು ದಿವಸ ಮನೆಗೆ ಬಂದವರು ಕೇಳಿದ್ರು, ಎಂತ ಅದು ಬಲಮುರಿ ಶಂಖ ಅಲ್ವಾ? ಹೌದು. ಯಾಕೆ ಅದರಲ್ಲಿ ನೀವು ಏನ್ ಮಾಡ್ತೀರಿ? ನಾನು ಪೀಠದಲ್ಲಿ ಇಟ್ಟು ಪೂಜೆ ಮಾಡ್ತೇನೆ ಆಚಾರ್ಯ. ಯಾಕೆ ಅದರಲ್ಲಿ ಅಭಿಷೇಕ ಮಾಡುವುದು ಇಲ್ವಾ? ಇಲ್ಲ. ಯಾಕೆ? ಎಲ್ಲ ಹೇಳುವುದು ಕೇಳಿದ್ದೇನೆ, ನನಗೆ ಗೊತ್ತಿಲ್ಲ, ನಾನೇನು ತಿಳಿದವ ಅಲ್ಲ ಆಚಾರ್ಯ. ಹೇಳುವುದು ಕೇಳಿದ್ದೇನೆ, ಬಲಮೂರಿ ಶಂಖ ಅಭಿಷೇಕಕ್ಕೆ ತೆಗಿಬಾರದಂತೆ ಅಂತ ಹೇಳಿ. ಅವ್ರು ನನ್ನ ಹತ್ರ ಹೇಳಿದ್ರು, ಎದುರು ನಿಂತುಕೊಂಡು ತೆಗಿ ಅದನ್ನು ಅಂತ ಹೇಳಿ. ಆಚಾರ್ಯ ಹೇಳಿದ ಬೆಲೆ ವೇದವ್ಯಾಸರು ಹೇಳಿದ ಹಾಗೆ ಅಷ್ಟು ತೆಗೆದು ಅದಕ್ಕೆ ಅಭಿಷೇಕ ಮಾಡುವ ನೀರು ತುಂಬಿಸು ಅಂತ ಹೇಳಿದರು. ತುಂಬಿಸಿದೆ. ಮಾಡು ಅಭಿಷೇಕ ಅಂತ ಹೇಳಿದ್ರು, ಸಾಲಗ್ರಾಮಕ್ಕೆ ಅಭಿಷೇಕ ಮಾಡು ಅಂತ ಹೇಳಿ. ಅಲ್ಲ ಆಚಾರ್ಯ, ಅದು ಹೀಗೆ, ಅದು ಈಗ ಅದು ಎಲ್ಲ ಇರ್ಲಿ, ನಾನು ಹೇಳ್ತಾ ಇದ್ದೇನೆ ಏನು ಅಂತ ಹೇಳಿದ್ರೆ, ಅದರಿಂದ ಆ ಬಲಮುರಿ ಶಂಖದಿಂದ, ಶಂಖ ಲಕ್ಷ್ಮೀ ಸನ್ನಿಧಾನ, ಬಲಮುರಿ ಶಂಖ ವಿಶೇಷ ಸನ್ನಿಧಾನ. ಅದರಲ್ಲಿ ಸಾಲಗ್ರಾಮಕ್ಕೆ ನಾರಾಯಣನಿಗೆ ಅಭಿಷೇಕ ಮಾಡದೆ ಮತ್ತೆ ಅದರ ಸಾರ್ಥಕ್ಯ ಏನು ಅಂತ ಕೇಳಿದ್ರು ಆಚಾರ್ಯರು. ಮತ್ತೊಂದು ಮಾತು ಹೇಳಿದ್ರು, ಅದರಿಂದ ಎಲ್ಲ ಕೆಲವರು ಹೇಳ್ತಾರೆ, ಪಾಪ ಯಾಕೆ ಹೇಳ್ತಾರೆ ಅಂತ ಹೇಳಿ, ಅದನ್ನು ಬಿದ್ದು ಒಡೆದು ಎಲ್ಲ ಹೋದ್ರೆ ಅದೆಲ್ಲ ಅಪಶಕುನ ಅಂತ ಹೇಳಿ ಇರಬಹುದು, ಹಿರಿಯರು ಹೇಳಿದ್ದು. ಅಭಿಷೇಕ ಮಾಡು, ಅದರಿಂದ ಏನಾದರೂ ಪಾಪ ಬಂದ್ರೆ, ದೋಷ ಬಂದ್ರೆ ಅದು ನನಗೆ ಬರಲಿ. ಆ ಕನ್ವಿಕ್ಷನ್ ನೋಡಿ, ಇದು ವೇದವ್ಯಾಸರ ಮಾತನ್ನ ಹಾಗೆ. ಇದನ್ನು ಯಾರು ಈ ತರ ದಾರ್ಢ್ಯದಿಂದ ಯಾರು ಹೇಳ್ತಾರೆ? ಪಾಪ ಬಂದ್ರೆ, ದೋಷ ಬಂದ್ರೆ ನನಗೆ ತಟ್ಟಲಿ, ಅದರಿಂದ ಏನಾದರೂ ಶ್ರೇಯಸ್ ಆಗುವುದಾದ್ರೆ, ಪುಣ್ಯ ಬರುವುದಾದ್ರೆ ಅದು ನಿನಗೆ ಸಲ್ಲಿ, ಮಾಡು ಅಭಿಷೇಕ ಅಂತೇಳಿ. ಅಭಿಷೇಕ ಅಂದ್ರೆ ಇದನ್ನು ಒಂದು ದಾರ್ಢ್ಯದಿಂದ, ಇಷ್ಟು ದಾರ್ಢ್ಯದಿಂದ ಹೇಳುವಂತಹದ್ದು ಉಂಟಲ್ವಾ? ಇದು ಆಚಾರ್ಯ ಮಾತ್ರ. ಒಂದ್ಸಲ ನನಗೆ ಗೊತ್ತಿಲ್ಲ ಏನು, ಆಚಾರ್ಯ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು, ಉತ್ತರ ಬಹಳ ಶ್ರೇಷ್ಠ ಇದು ಅಂತ ಹೇಳ್ತಾರೆ, ದಿಕ್ಕು ಅಂತ ಹೇಳಿ. ತಲೆ ಹಾಕಿ ಮಲಗಬಾರ್ದು, ಯಾಕೆ ಅಂತ ಹೇಳಿ, ಸಿಂಪಲ್, ಮಲಗು, ಉತ್ತರಕ್ಕೆ ತಲೆಗೆ ಹಾಕಿ 1 ನಿಮಿಷ ಮಲಗು ಅಂತ ಹೇಳಿದ್ರು ಆಚಾರ್ಯ. ಅಲ್ಲೇ ನಮ್ಮ ಮನೆ ಹಾಲ್ನಲ್ಲೇ ಉತ್ತರಕ್ಕೆ ತಲೆ ಹಾಕಿ ಚೂರು ಒಂದು 10 ಡಿಗ್ರಿ 20 ಡಿಗ್ರಿ ತಲೆ ಎತ್ತು ಅಂತ ಹೇಳಿ.
ಎತ್ತಿದೆ, ಕುತ್ತಿಗೆ ಎತ್ತಿದೆ. ಇಲ್ಲಿಗೆ ಅಭಿಮುಖ ಆಗಿದ್ದಿ ನೀನು? ಅದೇ ದಕ್ಷಿಣ ಅಭಿಮುಖ ಆಗಿದ್ದೇನೆ ನಾನು. ಸೊ ಉತ್ತರಕ್ಕೆ ತಲೆ ಹಾಕಿ ಮಲಗುವುದು ಅಂದ್ರು, ದಕ್ಷಿಣ ಅಭಿಮುಖ ಆಗಿರುವುದು ಅಂದ್ರು ಒಂದೇ. ಡೆಮಾನ್ಸ್ಟ್ರೇಷನ್ ನೋಡಿ, ಲೈವ್ ಡೆಮಾನ್ಸ್ಟ್ರೇಷನ್. ಅದಕ್ಕೆ ಇಷ್ಟೇ ಉತ್ತರ, ಅಷ್ಟೇ. ಮತ್ತೆ ಆ ಜನ್ಮದಲ್ಲಿ ಅದು ಕನ್ಫ್ಯೂಷನ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆಚಾರ್ಯರು ಹೇಳಿದ್ರು ಇಂಥದ್ದೆಲ್ಲ ಅವರದ್ದು. ಹಾಗೆ ಇನ್ನು ತುಂಬಾ ಇದೆ. ಹಾಸ್ಯ ಪ್ರಜ್ಞೆ. ಒಂದ್ಸಲ ಅವ್ರ ಮನೆಯಲ್ಲಿರುವಾಗ ದಿನ ವಾಕಿಂಗ್ ನನ್ನೊಟ್ಟಿಗೆ ಬೆಳಿಗ್ಗೆ ಬರ್ತಾ ಇದ್ರು. ಒಂದು ದಿವಸ ಬರೋದಿಲ್ಲ, ಪುಸ್ತಕ ಬಿಡಿಸಿಕೊಂಡು ಬೆಳಿಗ್ಗೆ ಎದ್ದು 3 ಗಂಟೆಗೆ 4 ಗಂಟೆಗೆ ಪುಸ್ತಕ ಬಿಡಿಸಿಕೊಂಡು ಬರೆಯುವುದು ಇದೆಲ್ಲ ಮಾಡ್ತಾ ಇದ್ರು. ಅದ್ರ ಮಧ್ಯೆ ಸ್ವಲ್ಪ ಪುರುಸೋದು ಮಾಡಿಕೊಂಡು ಬರ್ತಾ ಇದ್ರು. ಬರೋದಿಲ್ಲ ಅಂತ ಹೇಳಿದ್ರು. ನೀನು ಹೋಗಿ ಬಾ ಅಂತ ಹೇಳಿ. ನೀವು ಯಾಕೆ ಬರೋದಿಲ್ಲ ಆಚೆಗೆ? ನಾನು ಇಲ್ಲೇ ವಾಕ್ ಮಾಡ್ತೇನೆ. ಏನು ಅರ್ಥ ಆಗಲಿಲ್ಲ. ಏನು ಆಚಾರ್ಯ ಇಲ್ಲೇ ವಾಕ್ ಮಾಡ್ತೇನೆ, ಹೀಗೆ ತೋರಿಸ್ತಾ ಇದ್ದಾರೆ ಅಷ್ಟೇ. ಇಲ್ಲೇ ವಾಕ್ ಹೀಗೆ ಏನು? ಅದೇ ಹೀಗೆ ತೋರಿಸಿದ್ದು, ಅದೇ ವೇದ ವಾಕ್ ನಾನು ಮಾಡ್ತೇನೆ ಅಂತ ಹೇಳಿ. ಹಾಗಾಗಿ ಇಂಥದ್ದು ಹಾಸ್ಯ ಪ್ರಜ್ಞೆ ಉಂಟಲ್ವಾ, ಅವಗಾಹನ ಸ್ನಾನ. ಒಂದ್ಸಲ ನಾನು ಕೇಳಿದೆ ಅವ್ರ ಹತ್ರ, ಆಚಾರ್ಯ ಅವಗಾಹನ ಸ್ನಾನ ಅಂತ ಹೇಳಿದ್ರೆ ಅದು ಯಾಕೆ ಆ ಹೆಸರು ಬಂತು ಮುಳುಗಿ ಸ್ನಾನ ಮಾಡೋದಕ್ಕೆ ಅಂತ ಹೇಳಿ. ನೋಡಿ, ನೀವು ಬಚ್ಚಲ ಮನೆಯಲ್ಲಿ ನೀನು ಪ್ರೈವೇಟ್ ಆಗಿ ಸ್ನಾನ ಮಾಡಿದ್ರೆ ಅದು ಅವಗಾಹನ ಸ್ನಾನ ಅಲ್ಲ. ಅದೇ ಪಬ್ಲಿಕ್ ಆಗಿ ಸಾರ್ವಜನಿಕರ ಅವಗಾಹನೆಗೆ, ನೋಡಿ ಹಾಸ್ಯ ಪ್ರಜ್ಞೆ ಅಷ್ಟೇ, ಸಾರ್ವಜನಿಕರ ಅವಗಾಹನೆಗೆ ಅಂತ ಹೇಳಿ ಪಬ್ಲಿಕ್ ಆಗಿ ಸ್ನಾನ ಮಾಡಿದ್ರೆ ಅದೇ ಅಷ್ಟೇ. ಮತ್ತೆ ಅವಗಾಹನ ಸ್ನಾನ ಅಂತ ಹೇಳಿ ಅವರು ಅಂದ್ರೆ ತಮಾಷೆಗಾಗಿ ಹಾಸ್ಯ ಪ್ರಜ್ಞೆಯಿಂದ ಹಿಡಿದು ಅವರ ಒಂದು ಜೀವನ ಶೈಲಿಯಲ್ಲಿ ಅವರು ತೋರಿಸಿಕೊಡುವ ಪಾಠದವರೆಗೆ ಬಹಳಷ್ಟು ಹೇಳಿದರೆ ಗಂಟೆಗಟ್ಟಲೆಗಳಷ್ಟು ಹೇಳುವಷ್ಟು ಇದೆ. ಆದರೆ ಇವತ್ತು ನಮಗೆ ಸಮಯದ ಒಂದು ಪರಿಮಿತಿಯಲ್ಲಿ ಕೆಲವು ಒಂದು ಅನುಭವಗಳನ್ನು ತಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ 1 ವರ್ಷ ನನಗೆ ಇವತ್ತು ಆ ಮಂಗಳಾಷ್ಟಕದ ಕನ್ನಡ ಅನುವಾದ ಕವಿತಕ್ಕ ಮತ್ತೆ ನಮ್ಮ ಸುಮಕ್ಕ ಹೇಳುವಾಗ ನಾನು ಹೃಷಿಕೇಶಕ್ಕೆ ವಾಪಸ್ಸು ಮೊನ್ನೆ ಅಕ್ಟೋಬರ್ನ ಅಖೇರಿ ನವೆಂಬರ್ನಲ್ಲಿ ಹೃಷಿಕೇಶದ ಕಾರ್ಯಕ್ರಮ, ಅದು ಸುಮಾರು 8 ದಿವಸದ್ದು. ಅಲ್ಲಿ ಭಾಗವತ್ ಸಪ್ತಾಹ ಬೆಳಗಿನ ಸಂಜೆವರೆಗೆ ವೈಭವದಲ್ಲಿ, ಸಾತ್ವಿಕ ವೈಭವದಲ್ಲಿ ಆದ ಆಚಾರ್ಯ 90ರ ಕಾರ್ಯಕ್ರಮ ಇವತ್ತು ಈ ಮಂಗಳ 30 ಕಡೆ ನಡೆಸಿ ಇವತ್ತು ಈ ಮಂಗಳದ ಕಾರ್ಯಕ್ರಮಕ್ಕೆ ಬಂದಿದೆ. ಇದೇನು ಸಾಧಾರಣ 1 ವರ್ಷದಲ್ಲಿ ಮಾಡುವ ಯಜ್ಞ ಅಲ್ಲ, ಇದು ಸಾಧಾರಣದ ಕಾರ್ಯಕ್ರಮ ಅಲ್ಲ. ಇದರ ಹಿಂದೆ ಆ ಪರಿಶ್ರಮ ಅದು ಎಷ್ಟು ಅಂತ ಹೇಳುವಂಥದ್ದು. ಅದು ಒಂದು ಯಾವುದಾದ್ರೂ ಕಾರ್ಯಕ್ರಮ ಸಂಘಟನೆ ಮಾಡಿದವರಿಗೆ ಮಾತ್ರ ಅದು ಗೊತ್ತಾಗುವಂಥದ್ದು. ಇವತ್ತಿನ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ್ದು ಕಾರ್ಯಕ್ರಮ, ಆ 1 ವರ್ಷದ ಕಾರ್ಯಕ್ರಮ ಇವತ್ತು ಅದರ ಮಧ್ಯದಲ್ಲಿ ಎಷ್ಟು ಕಾಳಜಿ ಅಂತ ಹೇಳಿದ್ರೆ, ಈ ವೀಣಕ್ಕ ಆ ಪರ್ಸನಲ್ ಅಟೆನ್ಷನ್. ಇವತ್ತು ನಾನು ಹೊರಟಿದ್ದೇನೆ ನನ್ನ ಮಗಳ ಮದುವೆಯಿಂದ, ನಿಮಗೆ ಎಲ್ಲ ವ್ಯವಸ್ಥೆ ಮಾಡ್ತೇವೆ, ಹಾಗೆ ಬೇಡಪ್ಪ ನಾನು ಬರ್ತೇನೆ ಅಂತ ಹೇಳಿದ್ದೇನೆ. ಇವತ್ತು 9:20-25ಕ್ಕೆ ಫೋನು. ಇಷ್ಟು ಕಾರ್ಯಕ್ರಮ ಇಷ್ಟು ಬ್ಯುಸಿಯಾಗಿ ಮಾಡುವಾಗ ವೀಣನ ಫೋನು ಇವತ್ತು, ಎಲ್ಲಿದ್ದೀರಿ ಅಂತ ಹೇಳಿ. ಇಲ್ಲೇ ಬರ್ತಾ ಇದ್ದೀರಲ್ವಾ, ಸರಿ ಅದೇ ವಿಚಾರಿಸ್ಲಿಕ್ಕೆ ಅಂತ ಹೇಳಿ ಸೀದಾ ಬನ್ನಿ ಗಾಯನ ಸಮಾಜಕ್ಕೆ. ಅರೆ ಈ ಒಂದು ಇಷ್ಟು ವ್ಯವಸ್ಥೆಗಳನ್ನು ಮಾಡ್ತಾ ಇರುವಾಗ ಹೀಗೆಲ್ಲ ಪರ್ಸನಲ್ ಕಾಳಜಿ ವಹಿಸಿಕೊಂಡು ಅದು ಮಾಡುವಂಥದ್ದು ಸಾಧಾರಣ ಕೆಲಸ ಅಲ್ಲ. ಇದು ನಮ್ಮ ಮಲ್ಲಾಪುರಂ ಅಂತ ಒಂದು ಹಿರಿಯರ ಒಂದು ಮಾರ್ಗದರ್ಶನ ಆಶೀರ್ವಾದದಲ್ಲಿ ಈ ವೀಣಕ್ಕ ಆಗಲಿ, ಕವಿತಕ್ಕ ಆಗಲಿ, ನಮ್ಮ ಉಡುಪುರ ಅವರ ಪತಿ ಅವರು ಆಗಲಿ, ವೆಂಕಟರಾಜರು ಎಲ್ಲ ಸೇರಿ ಮತ್ತೆ ಎಲ್ಲ ಇಷ್ಟು ಕಾರ್ಯಕರ್ತರು ದೇವ ದುರ್ಲಭ ಕಾರ್ಯಕರ್ತರು ಸೇರಿಸಿಕೊಂಡು ಇಷ್ಟು ಮಾಡುವಂಥದ್ದು ಇದು ಈ ಸುಲಭ ಅಲ್ಲ. 1 ವರ್ಷ ಪರ್ಯಂತ ಅದನ್ನು ಮಾಡಿದ್ದು, ಅದು ಯಾರಾದರೂ ಒಂದು ಮೂಗಿನ ಮೇಲೆ ಬೆರಳು ಇಟ್ಟುಕೊಳ್ಳುವ ಅಂತದ್ದು ಒಂದು ಕೆಲಸ ಆಗಿದೆ ಅಂತ ಹೇಳಿ ಹೇಳ್ತಾ
ನನ್ನನ್ನು ಈ ಸಂದರ್ಭದಲ್ಲಿ ಇಲ್ಲಿ ಉಡುಪಿಯಿಂದ ಕರೆದು ಎರಡು ಮಾತನ್ನು ಆಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ಆ ಬನ್ನಂಜಿ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಎಲ್ಲ ಟ್ರಸ್ಟಿಗಳಿಗೆ, ಎಲ್ಲ ಕಾರ್ಯಕರ್ತರಿಗೆ, ಸದಸ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣ.